ಕುಚಿಕು ಗೆಳೆಯರು ದುಶ್ಮನ್ಗಳಾಗಿದ್ದು ಯಾಕೆ? ಬಿ ಶ್ರೀರಾಮುಲು ಜನಾರ್ದನ ರೆಡ್ಡಿ ಪರಸ್ಪರ ರೊಚ್ಚಿಗೆದ್ದಿದ್ದು ಯಾಕೆ? ಒಂದು ಕಾಲದಲ್ಲಿ ಜೀವನದ ಗೆಳೆಯರಾಗಿದ್ದ ಮಾಜಿ ಸಚಿವರಾದ ಬಿ ಜನಾರ್ದನ ರೆಡ್ಡಿ ಮತ್ತು ಬಿ ಶ್ರೀರಾಮುಲು ನಡುವಿನ ರೋಷಾಗ್ನಿ ಸ್ಫೋಟಗೊಂಡಿದೆ. ಇಬ್ಬರೂ ಪರಸ್ಪರ ಆರೋಪ ಮಾಡಿರುವುದನ್ನ ನೋಡಿದ್ರೆ ಒಳಗಿನ ದ್ವೇಷದ ಜ್ವಾಲೆ ಸ್ಫೋಟಿಸಿದೆ. ಈ ರೋಷಾಗ್ನಿ ಇದ್ದದ್ದು ಇಂದು ನಿನ್ನೆಯದಲ್ಲ. ಕಳೆದ 3 ವರ್ಷಗಳಿಂದಲೂ ಬುಸುಗುಡುತ್ತಿದ್ದ ಆತ್ಮೀಯ ಗೆಳೆಯರ ನಡುವಿನ ವೈಮನಸ್ಸು ಈಗ ಬೀದಿಗೆ ಬಿದ್ದಿದೆ. ಜನಾರ್ದನ ರೆಡ್ಡಿ ವಿರುದ್ಧ ಬಿ ಶ್ರೀರಾಮುಲು ಕೆಂಡ ಕಾರಿದ್ದಾರೆ. ಜನಾರ್ದನ ರೆಡ್ಡಿ ಸೇರಿಗೆ ಸವಾಸೇರು ಎಂಬಂತೆ ರಾಮುಲು ವಿರುದ್ಧ ಗುಟುರು ಹಾಕಿದ್ದಾರೆ. ಇದು ಬಿಜೆಪಿ ರಾಜ್ಯ ಮತ್ತು ರಾಷ್ಟ್ರ ನಾಯಕರಿಗೆ ತಲೆಬಿಸಿ ತಂದಿದೆ. ಸಂಡೂರು ಬೈ ಎಲೆಕ್ಷನ್ ಕುಚಿಕು ಗೆಳೆಯರ ನಡುವೆ ಅಂತರ ಹೆಚ್ಚಲು ಕಾರಣ, ಆಪ್ತ ಮಿತ್ರರ ನಡುವೆ ದ್ವೇಷ ಹೆಚ್ಚಾಗಲು ಕಾರಣವೂ ಹೌದು. ಏಕವಚನದಲ್ಲಿ ಇಬ್ಬರೂ ಬೈಯುವ ಮಟ್ಟಕ್ಕೆ ಬಂದು ನಿಂತಿದೆ. ರೆಡ್ಡಿ ರಾಮುಲು ನಡುವಿನ ರಾಜಕೀಯ ಕಾಳಗ ನಡೆಯುತ್ತಿರುವುದು ಬಳ್ಳಾರಿ ಹಿಡಿತಕ್ಕಾಗಿಯೇ ಎಂಬುದು ಜಗಜ್ಜಾಹೀರಾಗಿದೆ. 4 ದಶಕಗಳ ಕಾಲ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಬೆಳೆದು ಬಂದಿದ್ದ ಜನಾರ್ದನ ರೆಡ್ಡಿ ಶ್ರೀರಾಮುಲು ಇದೀಗ ವೈರಿಗಳಂತಾಗಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಇಬ್ಬರ ನಡುವಿನ ಅಸಮಾಧಾನ ಸ್ಫೋಟಗೊಂಡಿದೆ. ಮನಸ್ಸುಗಳ ಮಧ್ಯೆ ಮಾತ್ರ ಗೋಡೆ ಸೃಷ್ಟಿಯಾಗಿಲ್ಲ, ಇದೀಗ ಇಬ್ಬರ ಮನೆಗಳ ಮಧ್ಯೆಯೂ ಗೋಡೆ ಸೃಷ್ಟಿಯಾಗಿದೆ. ಶ್ರೀರಾಮುಲು ನಿವಾಸದಿಂದ ಜನಾರ್ದನ ರೆಡ್ಡಿ ನಿವಾಸಕ್ಕೆ ತೆರಳಲು ಮಾಡಿದ್ದ ಗೇಟ್ ಈಗ ಬಂದ್ ಮಾಡಿದ್ದಾರೆ. ರೆಡ್ಡಿ ಶ್ರೀರಾಮುಲು ನಿವಾಸದ ಮಧ್ಯೆ ಗಾರ್ಡನ್ ಇದೆ. ಈ ಗಾರ್ಡನ್ಗೆ ರೆಡ್ಡಿ ಶ್ರೀರಾಮುಲು ನಿವಾಸದಿಂದ ಹೋಗಲು 2 ಕಡೆ ಗೇಟ್ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಈಗ ಶ್ರೀರಾಮುಲು ನಿವಾಸದಿಂದ ಹೋಗುವ ಗೇಟ್ ಅನ್ನು ರಾಮುಲು ಬಂದ್ ಮಾಡಿಸಿದ್ದಾರೆ. ಜನಾರ್ದನ ರೆಡ್ಡಿ ಶ್ರೀರಾಮುಲು ನಡುವಿನ ಸಂಘರ್ಷ ಬಿಜೆಪಿ ಬುಡವನ್ನೇ ಅಲುಗಾಡಿಸಿದೆ, ಪಕ್ಷದೊಳಗೆ ಕಂಪನ ಮೂಡಿಸಿದೆ. ಪ್ರಭಾವಿ ಪರಿಶಿಷ್ಟ ಪಂಗಡಗಳ ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದ ರಾಮುಲು ಇದ್ದಕ್ಕಿದ್ದಂತೆ ಸಹೋದರನಂತಿದ್ದ ಜನಾರ್ದನ ರೆಡ್ಡಿ ವಿರುದ್ಧ ಏಕಾಏಕಿ ಸಿಡಿದಿರುವುದು ಕಮಲದೊಳಗೆ ಕಂಪನ ಮೂಡಿಸಿದೆ. ಹಲವು ವರ್ಷಗಳ ಬಳಿಕ ಜನಾರ್ದನ ರೆಡ್ಡಿ ಅವರು ಜೈಲಿನಿಂದ ಬಿಡುಗಡೆಯಾಗಿ ಹೊರಬಂದಾಗ ಬಿಜೆಪಿ ಸೇರ್ಪಡೆಗೆ ಶ್ರೀರಾಮುಲು ಅಗತ್ಯ ಸಹಕಾರ ನೀಡಲಿಲ್ಲ ಎನ್ನಲಾಗಿದೆ. ಜನಾರ್ದನ ರೆಡ್ಡಿಯವರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಎಂಬ ಹೊಸ ಪಕ್ಷ ಕಟ್ಟಿದಾಗ ಅದಕ್ಕೆ ಶ್ರೀರಾಮುಲು ಬೆಂಬಲಿಸಲಿಲ್ಲ. ಮಾತ್ರವಲ್ಲದೆ ಗೆಳೆಯನ ಜೊತೆಗೆ ಹೊಸ ಪಕ್ಷ ಸೇರಲಿಲ್ಲ. ಇದು ಬೇಸರಕ್ಕೆ ಕಾರಣವಾಗಿದೆ ಎನ್ನಲಾಗಿದೆ.